Hi, my dear students. Welcome to your science class. Okay, in today's class, I'll revise what I have told you about the lesson tissues. Tissues ಬಗ್ಗೆ ಏನೇನು ಹೇಳಿದ್ದೀನಿ ಅದನ್ನು ಇನ್ನೊಂದ್ಸತಿ ರಿವೈಸ್ ಮಾಡ್ತೀನಿ. And when you come to school, there I'll continue the lesson, right? First, I'll tell you what is tissue. Tissue means it's a group of cells that are similar in structure and ವರ್ಕ್ ಟುಗೆದರ್ ಟು ಅಚೀವ್ ಅ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಫಂಕ್ಷನ್. ಒಂದು ಪರ್ಟಿಕ್ಯುಲರ್ ಕೆಲಸನ ಮಾಡೋದಕ್ಕೆ ಇರುವಂತಹ ಗ್ರೂಪ್ ಆಫ್ ಸೆಲ್ಸ್ನ ಟಿಶ್ಯೂಸ್ ಅಂತ ಹೇಳ್ತೀವಿ. ಎ ಗ್ರೂಪ್ ಆಫ್ ಸೆಲ್ಸ್ ದಟ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಆ್ಯಂಡ್ ವರ್ಕ್ ಟುಗೆದರ್ ಟು ಅಚೀವ್ ಅ ಪರ್ಟಿಕ್ಯುಲರ್ ಫಂಕ್ಷನ್. ಒಂದು ಅವಕ್ಕೆ ನಿಗದಿಯಾಗಿರುವಂತಹ ಕೆಲಸನ ಮಾಡೋಕ್ಕೆ ಇರುವಂತಹ ಗ್ರೂಪ್ ಆಫ್ ಸೆಲ್ಸ್ನ ಟಿಶ್ಯೂಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡೂ ದೇ ಹ್ಯಾವ್ ಸೇಮ್ ಟೈಪ್ ಆಫ್ ಟಿಶ್ಯೂಸ್? ಒಂದೇ ಥರ ಇದೆ ಟಿಶ್ಯೂಸ್? ನೋ, ದೇ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್. ಆ್ಯಂಡ್ ಫಸ್ಟ್ ಲೆಟ್ಸ್ ಸಿ ದ ನೋಟಿಸಬಲ್ ಡಿಫ್ರೆನ್ಸಸ್ ಬಿಟ್ವೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ನೋಟಿಸಬಲ್ ಡಿಫ್ರೆನ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ಹಿಯರ್ ದ ಪ್ಲ್ಯಾಂಟ್ಸ್ ಆರ್ ಸ್ಟೇಷನರಿ. ಪ್ಲ್ಯಾಂಟ್ಸು ನಿಂತ ಜಾಗದಲ್ಲೇ ಇರುತ್ತೆ. ದೇ ವೋಂಟ್ ಮೂವ್ ಎನಿವೇ, ದೇ ಆರ್ ಫಿಕ್ಸ್ಡ್. And here in the plants, the most of tissues they have are supportive. ಇಲ್ಲಿರುವಂತಹ ಪ್ಲ್ಯಾಂಟ್ಸಲ್ಲಿರುವಂತಹ ಟಿಶ್ಯೂಸು ಸಪೋರ್ಟಿವ್ ಆಗಿರುತ್ತೆ. ವಿಚ್ ಪ್ರೊವೈಡ್ ದಮ್ ಸ್ಟ್ರಕ್ಚರಲ್ ಸ್ಟ್ರೆಂತ್. ಸ್ಟ್ರೇಟಾಗಿ ನಿಲ್ಲೋದಕ್ಕಿರ್ಬೋದು, ಒಂದು ಡೈರೆಕ್ಷನಲ್ಲಿ ಬೆಳೆಯೋದಕ್ಕಿರ್ಬೋದು, ಆ ಥರ ಸ್ಟ್ರಕ್ಚರಲ್ ಸ್ಟ್ರೆಂತ್ನ ಕೊಡುತ್ತೆ. ಆ್ಯಂಡ್ ಟಿಶ್ಯೂಸ್ ಆರ್ ಮೋಸ್ಟ್ ಟಿಶ್ಯೂಸ್ ಆಫ್ ದಿಸ್ ಪ್ಲ್ಯಾಂಟ್ ಆರ್ ಡೆಡ್. ಇಲ್ಲಿರುವಂತಹ ಜಾಸ್ತಿ ಟಿಶ್ಯೂಸ್ ಪ್ಲ್ಯಾಂಟ್ ಸೆಲ್ಸಲ್ಲಿ ದೇ ಆರ್ ಡೆಡ್. These dead cells, they can provide mechanical strength and easily as live ones. ಅವು ಮೆಕ್ಯಾನಿಕಲ್ ಸಪೋರ್ಟ್ನ ಕೊಡುತ್ತೆ. ಆ್ಯಂಡ್ ದಲ್ಲಿ ನೀಡ್ ಲೆಸ್ ಮೇಂಟೆನೆನ್ಸ್. ತುಂಬ ಮೇಂಟೆನೆನ್ಸು ಕಷ್ಟ ಆಗಲ್ಲ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಬಟ್ ಇನ್ ದ ಕೇಸ್ ಆಫ್ ಅನಿಮಲ್ಸ್, ದೇ ಆರ್ ನಾಟ್ ಸ್ಟೇಷನರಿ. ದೇ ವಿಲ್ ಬಿ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇನ್ ಸರ್ಚ್ ಆಫ್ ಫುಡ್, ಶೆಲ್ಟರ್, ಮೇಟ್ಸ್. And they need more energy when compared to that of plants. ಪ್ಲ್ಯಾಂಟ್ಸ್ಗೆ ಕಂಪೇರ್ ಮಾಡಿದರೆ ಅನಿಮಲ್ಸ್ಗೆ ತುಂಬ ಎನರ್ಜಿ ಬೇಕು. ಆ್ಯಂಡ್ ದ ಮೋಸ್ಟ್ ಆಫ್ ದ ಟಿಶ್ಯೂಸ್ ಹಿಯರ್ ಆರ್ ಲಿವಿಂಗ್ ಟಿಶ್ಯೂಸ್. ಟಿಶ್ಯೂಸ್ ಬಂದ್ಬಿಟ್ಟು ಲಿವಿಂಗ್ ಆಗಿರುತ್ತೆ. ಆ್ಯಂಡ್ ಇನ್ ಪ್ಲ್ಯಾಂಟ್ಸ್ ಗ್ರೋತ್ ಈಸ್ ರೆಸ್ಟ್ರಿಕ್ಟೆಡ್ ಟು ಸರ್ಟೆನ್ ರೀಜನ್. ಕೆಲವು ರೀಜನಲ್ಲಿ ಮಾತ್ರ ಗ್ರೋತ್ ಆಗ್ತಾ ಇರುತ್ತೆ. ಬಟ್ ಅನಿಮಲ್ಸಲ್ಲಿ ಆಗಲ್ಲ, ಎಲ್ಲ ರೀಜನಲ್ಲೂ ಗ್ರೋತ್ ಆಗ್ತಾನೇ ಇರುತ್ತೆ. ಅನಿಮಲ್ಸಲ್ಲಿ ಗ್ರೋತ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್. ಇನ್ ಕೇಸ್ ಆಫ್ ಪ್ಲ್ಯಾಂಟ್ ಗ್ರೋತ್ ಈಸ್ ರೆಸ್ಟ್ರಿಕ್ಟೆಡ್ ಅಂತ ಹೇಳಿದ್ದಾರೆ. ಆ್ಯಂಡ್ ಹಿಯರ್ ಇನ್ ಅನಿಮಲ್ಸ್ ವಿ ಆರ್ ಹ್ಯಾವಿಂಗ್ ಆರ್ಗನ್ ಸಿಸ್ಟಮ್ ಫಾರ್ ಕ್ಯಾರಿಯಿಂಗ್ ಔಟ್ ಫಂಕ್ಷನ್ಸ್. ಬಟ್ ಇನ್ ಪ್ಲ್ಯಾಂಟ್ಸ್ ದೇ ಡೋಂಟ್ ಹ್ಯಾವ್ ಎನಿ ಸಚ್ ಆರ್ಗನ್ ಸಿಸ್ಟಮ್ ಟು ಡೂ ದ ಫಂಕ್ಷನ್ಸ್ ಆಫ್ ದೇರ್ ಬಾಡಿ. ಸೊ animals and plants are having different types of tissues. First type of plant tissue is meristematic tissue. This is ಆಲ್ಸೋ ನೋನ್ ಆ್ಯಸ್ ಡಿವೈಡಿಂಗ್ ಟಿಶ್ಯೂ. ಇದನ್ನು ಡಿವೈಡಿಂಗ್ ಟಿಶ್ಯೂ ಅಂತಲೂ ಹೇಳ್ತೀವಿ. ಯಾಕೆ ಅಂದರೆ ಇಲ್ಲಿ ಸೆಲ್ಸು ರ್ಯಾಪಿಡಾಗಿ ಡಿವೈಡ್ ಆಗ್ತಾ ಇರುತ್ತೆ ಮತ್ತು ಗ್ರೋತ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಡಿವೈಡಿಂಗ್ ಟಿಶ್ಯೂಸ್ ಅಂತ ಹೇಳ್ತೀವಿ. It is divided into 3 types. One is apical meristem, intercalary meristem and lateral meristem. Apical meristem is present at the growing tips of stem. ಸ್ಟೆಮ್ಮಿನ ಗ್ರೋಯಿಂಗ್ ಟಿಪ್ಸ್, ಗಿಡದ ತುದಿಯಲ್ಲಿ ಎಪಿಕಲ್ ಮೆರಿಸ್ಟಮ್ ಇರುತ್ತೆ. ಆ್ಯಂಡ್ ಈವನ್ ಅಟ್ ದ ಸ್ಟೆಮ್ಸ್ ಆ್ಯಂಡ್ ರೂಟ್ಸ್ ಎಪಿಕಲ್ ಮೆರಿಸ್ಟಮ್ ಇರುತ್ತೆ. ಫಂಕ್ಷನ್ ಬಂದ್ಬಿಟ್ಟು ಎಪಿಕಲ್ ಮೆರಿಸ್ಟಮ್ದು ಇಟ್ ಇನ್ಕ್ರೀಸಸ್ ದ ಲೆಂತ್ ಆಫ್ ಸ್ಟೆಮ್ ಆ್ಯಂಡ್ ರೂಟ್. ಸ್ಟೆಮ್ ಮತ್ತು ರೂಟ್ನ ಉದ್ದಾನ ಜಾಸ್ತಿ ಮಾಡೋವಂಥ ಕೆಲಸನ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮಾಡುತ್ತೆ. ಆ್ಯಂಡ್ ದ ಗರ್ತ್ ಆಫ್ ದ ಸ್ಟೆಮ್ ಆರ್ ರೂಟ್ ಇನ್ಕ್ರೀಸಸ್ ಡ್ಯೂ ಟು ದಿ ಲ್ಯಾಟ್ರಲ್ ಮೆರಿಸ್ಟಮ್. ಗರ್ತ್ ಅಂದರೆ ಸುತ್ತಳತೆ. ಆ ಸ್ಟೆಮ್ಮಿನ ಸುತ್ತಳತೆ ಇರ್ಬೋದು, ರೂಟಿನ ಸುತ್ತಳತೆ ಇರ್ಬೋದು. ಜಾಸ್ತಿ ಆಗೋದು ಯಾವುದರಿಂದ ಅಂದರೆ ಇಟ್ ಈಸ್ ಡ್ಯೂ ಟು ಲ್ಯಾಟ್ರಲ್ ಮೆರಿಸ್ಟಮ್. ಆ್ಯಂಡ್ ದಿಸ್ ಇಂಟರ್ಕೆಲರಿ ಮೆರಿಸ್ಟಮ್ ಇಸ್ ದ ಮೆರಿಸ್ಟಮ್ ಅಟ್ ದ ಬೇಸ್ ಆಫ್ ದ ಲೀವ್ಸ್ ಆರ್ ಇಂಟರ್ನೋಡ್ಸ್. ಆ ಎಲೆಯ ಕೆಳಗಡೆ ತೊಟ್ಟೇನಿರುತ್ತೆ ಅಲ್ಲಿ ಬಂದ್ಬಿಟ್ಟು ಇಂಟರ್ಕೆಲರಿ ಮೆರಿಸ್ಟಮ್ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೆನ್ ವಿ ಕಮ್ ಟು ದ ಸೆಲ್ಸ್ ಆಫ್ ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಟಿಶ್ಯೂ ಅಂದರೆ ಗ್ರೂಪ್ ಆಫ್ ಸೆಲ್ಸ್, ಹೌದಾ? ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂನ ಸೆಲ್ಸ್ ಹೇಗಿರುತ್ತೆ ಅಂದರೆ ದೇ ಹ್ಯಾವ್
ವೆರಿ ಡೆನ್ಸ್ ಸೈಟೋಪ್ಲಾಸಮ್, ದಪ್ಪ ಇರುವಂಥ ಸೈಟೋಪ್ಲಾಸಮ್ ಇರುತ್ತೆ. ಥಿನ್ ಸೆಲ್ಯುಲೋಸ್ ವಾಲ್ಸ್ ಆ್ಯಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯೈ. ಸೆಲ್ಯುಲೋಸ್ನ ವಾಲ್ಸು ಥಿನ್ನಾಗಿರುತ್ತೆ ಮತ್ತು ಪ್ರಾಮಿನೆಂಟ್ ನ್ಯೂಕ್ಲಿಯೈ ಇರುತ್ತೆ. ಆ್ಯಂಡ್ ದೇ ಡೋಂಟ್ ಹ್ಯಾವ್ ವ್ಯಾಕ್ಯೂಲ್. ವ್ಯಾಕ್ಯೂಲ್ ಮೀನ್ಸ್ ಸ್ಟೋರೇಜ್ ಆರ್ಗನ್ಸ್. ಇಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂನ ಸೆಲ್ಸಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಪ್ಲಾಂಟ್ ಟಿಶ್ಯೂ ಈಸ್ ಪರ್ಮನೆಂಟ್ ಟಿಶ್ಯೂ. ಪರ್ಮನೆಂಟ್ ಟಿಶ್ಯೂ ಈಸ್ ಪ್ಯಾರಂಕೈಮಾ. ಪರ್ಮನೆಂಟ್ ಟಿಶ್ಯೂ ಅಲ್ಲಿ 2 ಟೈಪ್ಸ್ ಇದೆ. ಒನ್ ಈಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಯಾಕೆ ಇವನ್ನ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ ಅಂದರೆ ಇವು ದೇ ಅಟೈನ್ ಪರ್ಮನೆಂಟ್ ಶೇಪ್, ಸೈಜ್ ಆ್ಯಂಡ್ ಅ ಫಂಕ್ಷನ್ ಬೈ ಎ ಪ್ರೋಸೆಸ್ ಕಾಲ್ಡ್ ಡಿಫ್ರೆನ್ಷಿಯೇಷನ್. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಡಿವಿಷನ್ ಆಗಿ ಅವು ಒಂದು ಪರ್ಮನೆಂಟ್ ಶೇಪು, ಸೈಜ್ ಮತ್ತು ಫಂಕ್ಷನ್ನ ಪಡೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಇವನ್ನ ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಇಲ್ಲಿ ಅವು ಪರ್ಮನೆಂಟ್ ಶೇಪ್, ಸೈಜ್ನ ಪಡೆದುಕೊಳ್ಳೋಂಥ ಪ್ರೋಸೆಸ್ನ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತೀವಿ. ಫಸ್ಟ್ ಟೈಪ್ ಆಫ್ ಟಿಶ್ಯೂ ಈಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ದಿಸ್ ಈಸ್ ದ ಬೇಸಿಕ್ ಪ್ಯಾಕಿಂಗ್ ಟಿಶ್ಯೂ. This is the basic packing tissue and it is parenchyma. ಇದು parenchyma ಆಗಿರುತ್ತೆ and a permanent tissue. And the cells of this tissue are live cells. ಅಂದರೆ ಬದುಕಿರುವಂತಹ ಸೆಲ್ಸ್ನ ಪರ್ಮನೆಂಟ್ ಟಿಶ್ಯೂ ಹೊಂದಿದೆ. ದೇ ಆರ್ ಯೂಶ್ವಲಿ ಲೂಸ್ಲಿ ಪ್ಯಾಕ್ಡ್. ಲೂಸ್ ಆಗಿ ಪ್ಯಾಕ್ ಆಗಿರುತ್ತಂತೆ. ದಿಸ್ ಟಿಶ್ಯೂ ಪ್ರೊವೈಡ್ಸ್ ಸಪೋರ್ಟ್ ಟು ಪ್ಲ್ಯಾಂಟ್ಸ್ ಟು ಸ್ಟೋರ್ ಫುಡ್ನ ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಸಮ್ ಕೇಸಸ್ ದೀಸ್ ಟಿಶ್ಯೂಸ್ ವಿಲ್ ಬಿ ಹ್ಯಾವಿಂಗ್ ಕ್ಲೋರೋಫಿಲ್ ಇನ್ ದೆಮ್. ಪ್ಯಾರಂಕೈಮಾ ಟಿಶ್ಯೂ ಅಲ್ಲಿ ಕ್ಲೋರೋಫಿಲ್ ಇರುತ್ತಂತೆ. ಯಾವ ಟಿಶ್ಯೂಸಲ್ಲಿ ಕ್ಲೋರೋಫಿಲ್ ಇರುತ್ತೆ ಅವನ್ನ ಕ್ಲೋರಂಕೈಮಾ ಅಂತ ಹೇಳ್ತೀವಿ. ವಿ ಕಾಲ್ ದೆಮ್ ಆಸ್ ಕ್ಲೋರಂಕೈಮಾ. ದೀಸ್ ಕ್ಲೋರಂಕೈಮಾ ಟಿಶ್ಯೂ ಹೆಲ್ಪ್ಸ್ ಇನ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ಸಿಗೆ ಹೆಲ್ಪ್ ಮಾಡುತ್ತೆ. And in aquatic plants there are large cavities which help them in floating. ತೇಲೋದಕ್ಕೆ ಹೆಲ್ಪ್ ಮಾಡುತ್ತೆ. Such tissues are called parenchyma. ಅವನ್ನ parenchyma ಅಂತ ಹೇಳ್ತೀವಿ. Next type of tissue is collenchyma. This is also found in plants. It helps in flexible movement of the plant. ಪ್ಲ್ಯಾಂಟಿನ ಫ್ಲೆಕ್ಸಿಬಲ್ ಮೂಮೆಂಟಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಟ್ ಈಸ್ ಫೌಂಡ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ಇಟ್ ಪ್ರೊವೈಡ್ಸ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಟು ದಿ ಪ್ಲ್ಯಾಂಟಿಗೆ ಮೆಕ್ಯಾನಿಕಲ್ ಸ್ಟ್ರೆಂತ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂಸ್ ಆರ್ ಲಿವಿಂಗ್. ಈ ಕೋಲಂಕೈಮಾ ಟಿಶ್ಯೂನ ಸೆಲ್ಸ್ಗಳು ಲಿವಿಂಗ್ ಸೆಲ್ಸ್ ಆಗಿರುತ್ತೆ. ಎಲಾಂಗೇಟೆಡ್, ಉದ್ದ ಇರುತ್ತೆ. ಆ್ಯಂಡ್ ಇರ್ರೆಗ್ಯುಲರ್ಲಿ ಥಿಕ್ಡ್, ಅಂದರೆ ಅದ್ರ ವಾಲ್ಸ್ಗಳು ನಾಟ್ ಈವನ್, ಸಮವಾಗಿ ತಿಕ್ಕಾಗಿರಲ್ಲ, ಇರ್ರೆಗ್ಯುಲರ್ ಆಗಿ ತಿಕ್ಕಾಗಿರುತ್ತೆ. ಆ್ಯಂಡ್ ದೇರ್ ಈಸ್ ವೆರಿ ಲಿಟ್ಲ್ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಇಂಟರ್ಸೆಲ್ಯುಲಾರ್ ಸ್ಪೇಸು ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅನದರ್ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ ಈಸ್ ಸ್ಲೀರಂಕೈಮಾ. Sylrankima is another type of permanent tissue which makes plant hard and stiff. ಗಿಡಗಳನ್ನು ಹಾರ್ಡ್ ಮತ್ತು ಸ್ಟಿಫ್ ಆಗಿ ಮಾಡುವಂಥ ಟಿಶ್ಯೂ ಬಂದ್ಬಿಟ್ಟು Sylrankima. This is found in the husk of coconut. And the cells of this tissue are long and narrow. The walls are thickened due to lignin deposition. Sylrankima ಟಿಶ್ಯೂನ ವಾಲ್ಸು ದಪ್ಪ ಆಗಿರುತ್ತೆ. ಯಾಕಪ್ಪ ಅಂದರೆ ಡ್ಯೂ ಟು ಲಿಗ್ನಿನ್, ಎ ಕೆಮಿಕಲ್ ಸಬ್ಸ್ಟೆನ್ಸ್ ಕಾಲ್ಡ್ ಲಿಗ್ನಿನ್ ಇರೋದ್ರಿಂದ ಸೆಲ್ಸ್ನ ವಾಲ್ಗಳು ತಿಕ್ಕಾಗಿರುತ್ತೆ. ಆ್ಯಂಡ್ ದಿಸ್ ಟಿಶ್ಯೂ ಇಸ್ ಪ್ರೆಸೆಂಟ್ ಇನ್ ಸ್ಟೆಮ್ಸ್ ಅರೌಂಡ್ ವ್ಯಾಸ್ಕ್ಯುಲರ್ ಬಂಡಲ್ಸ್, ಇನ್ ದ ವೇನ್ಸ್ ಆಫ್ ಲೀವ್ಸ್ ಆ್ಯಂಡ್ ಇನ್ ದ ಹಾರ್ಡ್ ಕವರಿಂಗ್ ಆಫ್ ಸೀಡ್ಸ್ ಆ್ಯಂಡ್ ನಟ್ಸ್. ತೆಂಗಿನಕಾಯಿ ಚಿಪ್ಪು, ಈ ಬಾದಾಮಿ ಏನಿರುತ್ತೆ ಅದು ಮೇಲ್ಗಡೆ ಕೋಟಿದ್ದಾಗ ಈ Sylrankima ಟಿಶ್ಯೂ ಇರುತ್ತೆ. ನೆಕ್ಸ್ಟ್ ಔಟರ್ಮೋಸ್ಟ್ ಲೇಯರ್ ಆಫ್ ದ ಸೆಲ್ಲಿನ ಔಟರ್ಮೋಸ್ಟ್ ಲೇಯರ್ ಬಂದ್ಬಿಟ್ಟು ಏನಿರುತ್ತೆ ಅಲ್ಲಿ ಅಂದರೆ ಎಪಿಡರ್ಮೀಸ್ ಇರುತ್ತೆ. ದಿಸ್ ಎಪಿಡರ್ಮೀಸ್ ಈಸ್ ಫೌಂಡ್ ಥ್ರೂ ಔಟ್ ದ ಪ್ಲ್ಯಾಂಟ್ ಬಾಡಿಯ ಮೇಲ್ಗಡೆ ಇರುವಂತಹ ಔಟರ್ಮೋಸ್ಟ್ ಪ್ರೊಟೆಕ್ಟಿವ್ ಸೆಲ್ ಬಂದ್ಬಿಟ್ಟು ಎಪಿಡರ್ಮೀಸ್. ದ ಫಂಕ್ಷನ್ ಈಸ್ ಇಟ್
ಪ್ರೊಟೆಕ್ಟ್ ಎಗೇನೆಸ್ಟ್ ಲಾಸ್ ಆಫ್ ವಾಟರ್, ನೀರು ಎವಾಪ್ರೇಟ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ದ ಎಂಟೈರ್ ಸರ್ಫೇಸ್ ಆಫ್ ಪ್ಲ್ಯಾಂಟ್ ಹ್ಯಾಸ್ ಥಿನ್ ಔಟರ್ ಕವರಿಂಗ್ ಆಫ್ ಎಪಿಡರ್ಮಿಸ್. ಎಲ್ಲ ಹೇಳಿದೆ, ಪ್ಲ್ಯಾಂಟ್ ಬಾಡಿಯ ಫುಲ್ ಏನರಿಂದ ಕವರ್ ಆಗಿರುತ್ತೆ ಅಂದರೆ ಎಪಿಡರ್ಮಿಸಿಂದ ಕವರ್ ಆಗಿರುತ್ತೆ. ಎಪಿಡರ್ಮಿಸ್ ಆಫ್ ಏರಿಯಲ್ ಪ್ಲ್ಯಾಂಟ್ ಸೆಕ್ರೀಟ್ಸ್ ಅ ವ್ಯಾಕ್ಸಿ ಕೋಟಿಂಗ್, ಒಂದು ವ್ಯಾಕ್ಸಿ ಸಬ್ಸ್ಟೆನ್ಸ್ನ, ಕೋಟಿಂಗ್ ಅಲ್ಲ ಸಬ್ಸ್ಟೆನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದೇನು ಮಾಡುತ್ತೆ ಅಂದರೆ ಅದ್ರ ಮೇಲೆ ವಾಟರ್ ನಿಂತು ಆ ಪಾರ್ಟು ಕೊಳ್ತು ಹೋಗೋದನ್ನು ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ದಿಸ್ ವ್ಯಾಕ್ಸಿ ಕೋಟಿಂಗ್ ಪ್ರಿವೆಂಟ್ಸ್ ಫ್ರಮ್ ಎವಾಪರೇಷನ್ ಆಫ್ ವಾಟರ್, ನೀರು ಎವಾಪ್ರೇಟ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಮೇನ್ ಫಂಕ್ಷನ್ ಈಸ್ ದಿಸ್ ಎಪಿಡರ್ಮಿಸ್ ಈಸ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್, ಪ್ರೊಟೆಕ್ಷನ್ನ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಅರೇಂಜ್ಡ್ ಕಂಟಿನ್ಯೂಸ್ಲಿ ವಿತೌಟ್ ಇಂಟರ್ಸೆಲ್ಯುಲಾರ್ ಸ್ಪೇಸ್, ಒಂಚೂರು ಜಾಗ ಇಲ್ಲದಲೇ ಎಪಿಡರ್ಮಿಸಲ್ಲಿರುವಂಥ ಸೆಲ್ಸು ಪಕ್ಕ ಅರೇಂಜ್ ಹಾಕ್ಕೊಂಡು ಇದೆ. And in between these epidermis there are small openings called stomata. These are found on the leaf. ಎಲೆ ಮೇಲ್ಗಡೆ ಇರುತ್ತೆ. ಎಲೆಯಲ್ಲಿರುವಂತಹ ಎಪಿಡರ್ಮಿಸಲ್ಲಿ ಒಂದು ಸೆಲ್ಸ್ ಇದ್ದಾವೆ, ಅವನ್ನ ಸ್ಟೊಮ್ಯಾಟಾ ಅಂತ ಹೇಳ್ತೀವಿ. ದೀಸ್ ಸ್ಟೊಮ್ಯಾಟಾಸ್ ಆರ್ ಹ್ಯಾವಿಂಗ್ ಗಾರ್ಡ್ ಸೆಲ್ಸ್. ಇಲ್ಲಿ ಗಾರ್ಡ್ ಸೆಲ್ಸ್ ಇದೆ. ದೀಸ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಆ್ಯಂಡ್ ಆಲ್ಸೋ ಇನ್ ಟ್ರಾನ್ಸ್ಪಿರೇಷನ್. ಗ್ಯಾಸ್ ಎಕ್ಸ್ಚೇಂಜ್ ಆಗೋದಕ್ಕೆ ಮತ್ತು ಟ್ರಾನ್ಸ್ಪಿರೇಷನ್ಗೆ ಈ ಸ್ಟೊಮ್ಯಾಟಾದ ಸೆಲ್ಸು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಎಪಿಡರ್ಮಲ್ ಸೆಲ್ಸ್ ಆಫ್ ರೂಟ್ಸ್ ಹೂಸ್ ಫಂಕ್ಷನ್ ಈಸ್ ವಾಟರ್ ಅಬ್ಸಾರ್ಪ್ಷನ್. ರೂಟ್ಸಲ್ಲಿರುವಂತಹ ಎಪಿಡರ್ಮಲ್ ಸೆಲ್ಸು ನೀರನ್ನ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಆನ್ ದ ರೂಟ್. ದೇ ಇನ್ಕ್ರೀಸಸ್ ದಿ ಅಬ್ಸಾರ್ಪ್ಷನ್ ಆಫ್ ವಾಟರ್, ನೀರನ್ನ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳೋಂಗೆ ಮಾಡುತ್ತೆ. And in desert plants, epidermis has a thick waxy coating called cutin. ಡೆಸರ್ಟ್ ಪ್ಲ್ಯಾಂಟಲ್ಲಿ ಕ್ಯೂಟಿನ್ ಇರುತ್ತೆ. ಏನಕ್ಕೆ ಅಂದರೆ ಟು ಪ್ರಿವೆಂಟ್ ಲಾಸ್ ಆಫ್ ವಾಟರ್, ನೀರನ್ನ ಎವಾಪ್ರೇಟ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ರೈಟ್. ಆಮೇಲೆ ಇಲ್ಲೇನಾಗುತ್ತೆ, ಆ್ಯಸ್ ಪ್ಲ್ಯಾಂಟ್ಸ್ ಗ್ರೋ ಓಲ್ಡರ್ ದ ಔಟರ್ ಪ್ರೊಟೆಕ್ಟಿವ್ ಟಿಶ್ಯೂ ಅಂಡರ್ಗೋಸ್ ಸರ್ಟೆನ್ ಚೇಂಜಸ್. ಹೊರಗಡೆ ಇರೋವಂಥ ಟಿಶ್ಯೂ ಚೇಂಜ್ ಆಗಿ ಎ ಸ್ಟ್ರಿಪ್ ಆಫ್ ಸೆಕೆಂಡರಿ ಮೆರಿಸ್ಟಮ್ ರಿಪ್ಲೇಸಸ್ ದ ಎಪಿಡರ್ಮಿಸ್ ಜಾಗಕ್ಕೆ ಸೆಕೆಂಡರಿ ಮೆರಿಸ್ಟಮ್ ಬಂದು ಕೂರುತ್ತೆ. ಆ್ಯಂಡ್ ದಿಸ್ ಫಾರ್ಮ್ಸ್ ಸೆವೆರಲ್ ಥಿಕ್ ಲೇಯರ್ಸ್ ಆಫ್ ಕಾರ್ಕ್ ಆರ್ ದ ಬಾರ್ಕ್ ಆಫ್ ದ ಟ್ರೀಸ್. ಇಲ್ಲಿರುವಂತಹ ಸೆಲ್ಸ್ ದೇ ಆರ್ ಡೆಡ್ ಆ್ಯಂಡ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್. Okay, this is about epidermis. Next type of tissue is complex permanent tissue. This tissue is also known as vascular tissue ಅಂತ ಹೇಳ್ತೀವಿ ಅಥವಾ complex permanent tissue ಅಂತ ಹೇಳ್ತೀವಿ. There are two types of complex permanent tissues such as xylem and phloem. Xylem is a vascular tissue which helps in conduction of ವಾಟರ್. xylem ಟಿಶ್ಯೂ ಏನು ಮಾಡುತ್ತೆ, ಪ್ಲ್ಯಾಂಟ್ಸ್ಗಳಲ್ಲಿ ವಾಟರ್ನ ಕಂಡಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಲೋಯಮ್ ಹೆಲ್ಪ್ಸ್ ಇನ್ ಕಂಡಕ್ಷನ್ ಆಫ್ ಫುಡ್. ಫ್ಲೋಯಮ್ ಟಿಶ್ಯೂ ಫುಡ್ನ ಕಂಡಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್, ದಿಸ್ xylem ಕನ್ಸಿಸ್ಟ್ಸ್ ಆಫ್ 4 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಸಚ್ ಆಸ್ ಟ್ರೇಕಿಡ್ಸ್, ವೆಸಲ್ಸ್, xylem parenchyma ಆ್ಯಂಡ್ xylem ಫೈಬರ್ಸ್. xylem ಟ್ರೇಕಿಡ್ ಇದೆ, xylem ವೆಸಲ್ಸ್ ಇದೆ, xylem parenchyma ಮತ್ತು xylem ಫೈಬರ್ಸ್ ಬಂದ್ಬಿಟ್ಟು xylemನ ಇಂಪಾರ್ಟೆಂಟ್ ಎಲಿಮೆಂಟ್ಸ್. ಆ್ಯಂಡ್ ದಿ ಸೆಲ್ಸ್ ಹ್ಯಾವ್ ಥಿಕ್ ವಾಲ್ಸ್. xylem ಟಿಶ್ಯೂ ಅಲ್ಲಿರುವಂಥ ಸೆಲ್ಸ್ಗೆ ಥಿಕ್ ವಾಲ್ಸ್ ಇದೆ. ಆ್ಯಂಡ್ ಮೆನಿ ಆಫ್ ದೆಮ್ ಆರ್ ಡೆಡ್ ಸೆಲ್ಸ್. ಅಲ್ಲಿರುವಂತಹ ಸೆಲ್ಸು ಡೆಡ್ ಸೆಲ್ಸ್ ಆಗಿದೆ. ಟ್ರೇಕಿಡ್ಸ್ ಆ್ಯಂಡ್ ವೆಸಲ್ಸ್ ಆರ್ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್. xylem ಟ್ರೇಕಿಡ್ಸು, xylem ವೆಸಲ್ಸ್ ಏನಿದೆ ಅವೆಲ್ಲ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ನ ಹೊಂದಿದೆ. ದಿಸ್ ಅಲೋಸ್ ದೆಮ್ ಟು ಟ್ರಾನ್ಸ್ಪೋರ್ಟ್ ವಾಟರ್ ಆ್ಯಂಡ್ ಮಿನರಲ್ಸ್ ವರ್ಟಿಕಲಿ. ಏನು ನೀರು, xylem ಅಂದ ತಕ್ಷಣ ವಾಟರ್ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿದ್ದೆ. ಆ ವಾಟರ್ನ ಕಂಡಕ್ಟ್ ಮಾಡೋದಕ್ಕೆ ಈ ಟ್ಯೂಬ್ಯುಲಾರ್ ಸ್ಟ್ರಕ್ಚರು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದ xylem parenchyma ಸ್ಟೋರ್ಸ್ ಫುಡ್ ಆ್ಯಂಡ್ ಹೆಲ್ಪ್ಸ್ ಇನ್ ದಿ ಸೈಡ್ ವೇಸ್ ಕಂಡಕ್ಷನ್ ಆಫ್ ವಾಟರ್. ನೀರು ಮತ್ತು ವಾಟರ್ ಕಂಡಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಫೈಬರ್ಸ್ ಆರ್ ಮೇನ್ಲಿ ಸಪೋರ್ಟಿವ್ ಇನ್ ಫಂಕ್ಷನ್. xylem ಫೈಬರ್ಸು ಸಪೋರ್ಟಿವ್ ಫಂಕ್ಷನ್ನ ಮಾಡುತ್ತೆ.
Next, phloem is made up of 4 types of elements: sieve tubes, companion cells, phloem fibers, and the phloem parenchyma. Sieve tubes, they are tubular cells with perforated walls. And phloem is unlike xylem. The materials can move in both the direction. phloem ಅಲ್ಲಿ ಫುಡ್ನ ಎಲ್ಲ ಡೈರೆಕ್ಷನಲ್ಲೂ ಮೂವ್ ಮಾಡುತ್ತೆ. ಬಟ್ ಝೈಲಮಲ್ಲಿ ಒಂದೇ ಒಂದು ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ನೆಕ್ಸ್ಟ್, ಅನಿಮಲ್ ಟಿಶ್ಯೂ. ಇಲ್ಲಿ ಟೈಪ್ಸ್ ಆಫ್ ಅನಿಮಲ್ ಟಿಶ್ಯೂಸ್ ಆರ್ ದೇರ್. ದೇ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್. ದಿಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿ ಸ್ಕೂಲ್. ಇಲ್ಲಿ ಪ್ಲ್ಯಾಂಟ್ ಟಿಶ್ಯೂಸ್ ಬಗ್ಗೆ ನೋಡ್ರಿ. ಏನಾದ್ರು ಡೌಟ್ಸ್ ಬಂದರೆ ಆಸ್ಕ್ ಮೀ, ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. Okay. Animal tissue, in the last class itself I have told you epithelial tissue, connective tissue, muscular tissue and nervous tissue are the different types of tissues of animal. Blood is a type of connective tissue. ಬ್ಲಡ್ ಏನಿದೆ ಅದೂ ಟಿಶ್ಯೂ ಅಂತೆ, ಕನೆಕ್ಟಿವ್ ಟಿಶ್ಯೂಗೆ ಎಕ್ಸಾಂಪಲ್ ಆಗಿದೆ. ಮಸಲ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಮಸ್ಕ್ಯುಲರ್ ಟಿಶ್ಯೂ. ಎಪಿಥೇಲಿಯಲ್ ಟಿಶ್ಯೂ ಎಲ್ಲಿರುತ್ತೆ ಅಂದರೆ ಈ ಬಾಯಿಯ ಒಳಗಡೆ, ಆಮೇಲೆ ಸಾಫ್ಟ್ ಆರ್ಗನ್ಸ್ನ ಎಕ್ಸ್ಟರ್ನಲ್ ಸ್ಟ್ರಕ್ಚರ್, ಸ್ಮಾಲ್ ಇಂಟೆಸ್ಟೈನ್ ಇರ್ಬೋದು, ಕಿಡ್ನಿ ಮೇಲಿರ್ಬೋದು, ಈ ಎಪಿಥೇಲಿಯಲ್ ಟಿಶ್ಯೂಸ್ ಇರುತ್ತೆ. ಮಸ್ಕ್ಯುಲಾರ್ ಟಿಶ್ಯೂ ಮಸಲ್ಸಲ್ಲಿ ಇರುತ್ತೆ. ಬ್ಲಡ್ ಈಸ್ ಅ ಕನೆಕ್ಟಿವ್ ಟಿಶ್ಯೂ, ಹೌದಾ. ನರ್ವಸ್ ಟಿಶ್ಯೂ ನರ್ವ್ಗಳಲ್ಲಿ ಇರುತ್ತೆ. ಇದನ್ನು ಇನ್ ಡೀಟೈಲ್ ಆಗಿ ನೀವು ಸ್ಕೂಲಿಗೆ ಬಂದಾಗ ಹೇಳ್ತೀನಿ. ಓಕೆ, go through this video. Any doubts you can ask me, I'll clarify your doubts. Right, come to school on Friday without getting absent. Okay, thank you.